ಕರ್ನಾಟಕ ಬಂದ್ಗೆ ಕೋಲಾರದಲ್ಲೂ ಕೂಡ ನೀರಸ ಪ್ರತಿಕ್ರಿಯೆ. ಕೋಲಾರದಲ್ಲಿ ಎಂದಿನಂತೆ ಜನಜೀವನ ನಡೀತಾ ಇದೆ. ಬಸ್ ಇರ್ಬೋದು, ಆಟೋ, ಖಾಸಗಿ ವಾಹನಗಳ ಸಂಚಾರ ಯಥಾಸ್ಥಿತಿಯಲ್ಲಿ ಸಾಗ್ತಾ ಇದೆ. ಎಂದಿನಂತೆ ಅಂಗಡಿಗಳನ್ನ ತೆರೆದಿರುವ ವ್ಯಾಪಾರಿಗಳು, ಶಾಲೆ ಕಾಲೇಜುಗಳಿಗೆ ತೆರಳೋದಕ್ಕೆ ಬಸ್ ನಿಲ್ದಾಣದತ್ತ ಬರ್ತಾ ಇರುವಂತ ವಿದ್ಯಾರ್ಥಿಗಳು. ಬಂದ್ಗೆ ಬಹುತೇಕ ಸಂಘಟನೆಗಳಿಂದ ಕೇವಲ ನೈತಿಕ ಬೆಂಬಲ ಇದೆ ಅಷ್ಟೇ. ಹೀಗಾಗಿ ಶಾಲಾ ಕಾಲೇಜಿಗೆ ತೆರಳುವ ವಿದ್ಯಾರ್ಥಿಗಳು ತೆರಳುತ್ತಾ ಇದ್ದಾರೆ. ಬಸ್ಗಳ ಸಂಚಾರವೂ ಕೂಡ ಯಾವುದೇ ವ್ಯತ್ಯಯವಿಲ್ಲದೆ ನಡೀತಾ ಇದೆ. ಇನ್ನು ಅಂಗಡಿ ಮುಂಗಟ್ಟುಗಳು ಕೂಡ ಒಂದೊಂದಾಗಿ ಓಪನ್ ಆಗ್ತಿವೆ. ಹೀಗಾಗಿ ಕೋಲಾರದಲ್ಲೂ ಕೂಡ ಬಹುತೇಕ ಯಾವ ಸಂಘಟನೆಗಳು ಕೂಡ ಬೆಂಬಲವನ್ನು ಕೊಡ್ತಾ ಇಲ್ಲ. ನೈತಿಕ ಬೆಂಬಲ ಇದ್ದೇ ಇದೆ, ಆದರೆ ಬಾಹ್ಯ ಬೆಂಬಲ ಇಲ್ಲ. ಹೆಸರಿಗಷ್ಟೇ ಕರ್ನಾಟಕ ಬಂದ್, ಬಟ್ ಆಯಾ ಜಿಲ್ಲೆಗಳಲ್ಲಿ ಎಲ್ಲೋ ಕೆಲ ಕಡೆಗಳಷ್ಟೇ ಪ್ರತಿಭಟನೆಗಳು, ಹೋರಾಟಗಳು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಬಂದ್ನ ಪರಿಸ್ಥಿತಿ ಇಲ್ಲ. ಸದ್ಯ ಕೋಲಾರದ ಬಸ್ ನಿಲ್ದಾಣಗಳ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಬಸ್ಗಳು ಯಥಾಸ್ಥಿತಿಯಲ್ಲಿ ಬರ್ತಿವೆ, ಹೋಗ್ತಿವೆ. ಜನರು ಕೂಡ ಬರ್ತಿದ್ದಾರೆ, ಹೋಗ್ತಿದ್ದಾರೆ. ಅಂಗಡಿ ಮುಂಗಟ್ಟುಗಳು ಓಪನ್ ಇವೆ, ಶಾಲಾ ಕಾಲೇಜುಗಳು ಓಪನ್ ಇವೆ. ಇನ್ಯಾವ ರೀತಿ ಬಂದಿದ್ದು? ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಕುಮಾರ್. ಕೋಲಾರದಲ್ಲೂ ಕೂಡ ಕರ್ನಾಟಕ ಬಂದ್ಗೆ ಯಾವ ಪ್ರತಿಕ್ರಿಯೆನೂ ಸಿಗ್ತಾ ಇಲ್ಲ, ಯಥಾಸ್ಥಿತಿ ಇದೆ ಅಂತ. ಹೌದು ಸೌಖ್ಯ. ಏನು ಕೋಲಾರದಲ್ಲಿ ಈಗಾಗಲೇ ಸಹ ಬೆಳಗ್ಗೆ ಎಂದಿನಂತೆ ಯಾವ ರೀತಿ ಒಂದು ಕೆಲಸ ಕಾರ್ಯಗಳು ನಡೀತಾ ಇತ್ತು ಅದೇ ರೀತಿಯಾಗಿ ಮುಂದುವರಿತಾ ಇದೆ. ಯಾವುದೇ ಸಂಘಟನೆಗಳು ಒಂದು ಬೀದಿಗಿಳಿದು ಹೋರಾಟ ಮಾಡುವಂತಹ ಒಂದು ಯಾವುದೇ ಒಂದು ಇದನ್ನ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಈಗಾಗಲೇ ಸಹ ಬಹುತೇಕವಾಗಿ ಬಸ್ಗಳು ಕೋಲಾರದ ಒಂದು ಬಸ್ ನಿಲ್ದಾಣದ ಎಲ್ಲಾ ಕಡೆಯೂ ಸಹ ಬಸ್ಗಳು ಸಂಚರಿಸ್ತವೆ. ಅದೇ ರೀತಿಯಾಗಿ ಬೆಳಗ್ಗೆಯಿಂದಲೇ ಸಹ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ತೆರಳು ಬಸ್ ನಿಲ್ದಾಣಕ್ಕೆ ಬರ್ತಾ ಇರುವಂತಹ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇವೆ. ಅದೇ ರೀತಿಯಾಗಿ ಅಂಗಡಿ ಮುಂಗಟ್ಟುಗಳು ಸಹ ಬೆಳಗಿನ ಒಂದು ವ್ಯಾಪಾರಸ್ಥರು ಸಂಪೂರ್ಣವಾಗಿ ಈಗಾಗಲೇ ಸಹ ಅಂಗಡಿಗಳನ್ನ ಓಪನ್ ಮಾಡಿದ್ದಾರೆ. ಹಾಗೂ ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ಅಲ್ಲಲ್ಲಿ ಪೊಲೀಸ್ ಒಂದು ಕಣ್ಗಾವಲನ್ನು ಸಹ ಹಾಕಲಾಗಿರೋದನ್ನ ಕೋಲಾರದಲ್ಲಿ ನೋಡ್ಬೋದು. ಈ ಎಲ್ಲಾ ದೃಶ್ಯಗಳು ನೋಡ್ತಾ ಇದ್ರೆ ಬಹುತೇಕವಾಗಿ ಇಂದು ಕೇವಲ ಹಲವಾರು ಸಂಘಟನೆಗಳು ಕೇವಲ ನೈತಿಕ ಬೆಂಬಲವನ್ನ ಮಾತ್ರ ಬಂದ್ಗೆ ನೀಡ್ತಾ ಇದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇರುವಂತಹ ವಿಷಯ ಸತ್ಯ. ಓಕೆ, ಥ್ಯಾಂಕ್ ಯು ಕುಮಾರ್ ಮಾಹಿತಿಗೆ. ಅಲ್ಲಿ ಬಸ್